I started loving vada pav because of Dev Sagar. It's very nice vada pav. ಚಿಲ್ಡ್ರನ್ ನೀರಿ ಇದೆಲ್ಲ ಇರ್ಬೇಕ ನೀನು ಅವಾಗ ಫುಲ್ ಭಯಂಕರ ಬರೋದು. ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ದೋಸೆ. Even at home only, my mom won't give stuff like this tasty. So amazing. Okay. ನಮಸ್ಕಾರ ಬೆಂಗಳೂರು. ಇವತ್ತು ನಾನು ಬೆಂಗಳೂರಿನ ವಿವಿಪುರಂನಲ್ಲಿದ್ದಾನೆ. ಈ ವಿವಿಪುರಂ ಅಂತ ಹೇಳಿದ್ರೆ ವಿಭಿನ್ನ ಮತ್ತೆ ವಿಶಿಷ್ಟ. ಇಲ್ಲಿ ಫುಡ್ ಸ್ಟ್ರೀಟ್ ಅಂತ ಒಂದು ಏರಿಯಾ ಇದೆ. ಇಲ್ಲಿ ಎಲ್ಲವೂ ಕೂಡ ಒಂದೇ ಏರಿಯಾದಲ್ಲಿ ಬೇಗ ಬಗೆಯ ಒಂದು ತಿನಿಸುಗಳು ಸಿಗುತ್ತೆ. ಬನ್ನಿ ಹಾಗಾದ್ರೆ ಈ ಒಂದು ವಿವಿಪುರಂನಲ್ಲಿ ಫುಡ್ ಸ್ಟ್ರೀಟ್ ನಲ್ಲಿ ಯಾವ್ಯಾವ ತಿಂಡಿ ತಿನಿಸುಗಳು ಸಿಗುತ್ತೆ ಅಂತ ನೋಡೋಣ. ಕಮಾನ್ ಲೆಟ್ಸ್ ಗೋ. ವಿವಿಪುರಂನಲ್ಲಿ ಇನ್ನು ಕೂಡ ಸಿಗುತ್ತೆ. ವೆರಿ ಟೇಸ್ಟ್ ಆಗಿರುತ್ತೆ. ಹಸು ಕಟ್ಟಬೇಕು ಅಥವಾ ಎಮ್ಮೆ ಕಟ್ಟಬೇಕು, ಫಸ್ಟ್ ಹಾಲ್ ಬರುತ್ತಲ್ಲ, ಆ ಫಸ್ಟ್ ಹಾಲಿಂದ ಈ ಗಿಣ್ಣು ಮಾಡಿರ್ತಾರೆ. ಇದು ಟೇಸ್ಟಿ, ವೆರಿ ಹೆಲ್ದಿ ಆಗಿರುತ್ತೆ. ಸಾಮಾನ್ಯವಾಗಿ ಸಿಟಿಲಿ ಸಿಗೋದೇ ಕಷ್ಟ ಅಂತ ಒಂದು ಗಿಣ್ಣು ಈ ಒಂದು ವಿವಿಪುರಂ ಸಿಗುತ್ತೆ. ಈ ಒಂದು ಏರಿಯಾದಲ್ಲಿ ಬರೀ ಬೆಂಗಳೂರು ಫುಡ್ ಅಷ್ಟಿಲ್ಲ, ನಿಮ್ಮೂರ ಫುಡ್ ಕೂಡ ಸಿಗುತ್ತೆ. ಅಂತ ಹೇಳಿದ್ರೆ ರಾಜಸ್ಥಾನ ಆಗ್ಲಿ ಅಥವಾ ಗುಜರಾತ್ ಆಗಿರ್ಲಿ, ಡೆಲ್ಲಿ ಆಗಿರ್ಲಿ, ಕರ್ನಾಟಕದ ಮೈಸೂರು ಮಂಡ್ಯ ಆಗಿರ್ಲಿ ಅಥವಾ ಮಂಗಳೂರು ಆಗಿರ್ಲಿ, ಎಲ್ಲ ರಾಜ್ಯಗಳ ಎಲ್ಲ ಒಂದು ಜಿಲ್ಲೆಗಳ ತಾಲೂಕುಗಳ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ತಿಂದ್ರೆ ವೆರಿ ಟೇಸ್ಟಿ, ಮತ್ತೆ ತಿನ್ಬೇಕು ಅನ್ಸುತ್ತೆ, ಮತ್ತೆ ಬರ್ಬೇಕು ಅನ್ಸುತ್ತೆ ಈ ಏರಿಯಾಗೆ. ಸರ್ ಇದು ಮೊಳಕೆವ ಸರ್ ತಿನ್ನೋದು. ಒಳಗೆ ಮೊಳಕೆ ಇರುತ್ತೆ, ತೆಂಗಿನಕಾಯಿ ಮೊಳಕೆವ. ಇದು 4 ತಿಂಗಳಾಗುತ್ತೆ ಇದು ಬೆಳೆಯೋದಕ್ಕೆ. ಹೆಲ್ತ್ಗೆ ತುಂಬಾ ಒಳ್ಳೇದು, ಶುಗರ್ಗೆ, ಬಿಪಿಗೆ. ಸರ್ ಇದು ಕರೇರ್ ರೊಟ್ಟಿ ಅಂತ ಹೇಳಿ ಸೂಪರ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಈರುಳ್ಳಿ, ಟೊಮೆಟೊ, ಚೋಚೋ, ಆಲೂ ಬುಜ್ಜಿ ಎಲ್ಲ ಹಾಕ್ತಿ ಈ ತರ ಬರುತ್ತೆ ಟೇಸ್ಟ್. ಈ ತರ ಬರುತ್ತೆ ಡಿಸ್ಪ್ಲೇ. ಸಖತ್ ಜನಗಳು ಜಾಸ್ತಿ ಲೈಕ್ ಮಾಡ್ತಾರೆ. ಈ ಒಂದು ಏರಿಯಾಕ್ಕೆ ಜಾಸ್ತಿ ಬರೋದು ಕಪಲ್ಸ್, ಮತ್ತೆ ಹೊಸದಾಗಿ ಯಾರು ಲವ್ ಮಾಡ್ತಾ ಇರ್ತಾರೆ ಅವರು ಗರ್ಲ್ ಫ್ರೆಂಡ್ ಗಳನ್ನ ಕರ್ಕೊಂಡು ಇಲ್ಲಿ ಈ ಏರಿಯಾಕ್ಕೆ ಬರ್ತಾರೆ. ಈ ಒಂದು ಸ್ಟ್ರೀಟ್ ಅಲ್ಲಿ ಒಂದೊಂದು ತಿಂಡಿಗೆ ಒಂದೊಂದು ಅಂಗಡಿ ಸ್ಪೆಷಲ್ ಆಗಿ ತಿಂಡಿಗಳನ್ನ ಮಾಡ್ತಾರೆ. ಆದ್ರೆ ಈ ಒಂದು ಶ್ರೀ ವಾಸವಿ ಮನೆ ತಿಂಡಿ ಅಂತಿದೆಯಲ್ಲ, ಈ ಒಂದು ಹೋಟೆಲ್ ನಲ್ಲಿ ಎಲ್ಲವೂ ಕೂಡ ಒಂದೇ ಒಂದು ಹೋಟೆಲ್ ಅಲ್ಲಿ ಸಿಗುತ್ತೆ. ನಿಮಗೆ ಏನೇನ್ ಬೇಕು ಎಲ್ಲವೂ ಕೂಡ ಈ ಒಂದು ಹೋಟೆಲ್ ಸಿಗುತ್ತೆ. ಇಲ್ಲಿ ಪೊಟೇಟೊ ರೋಲ್ ತಿಂದ್ರೆ ವೆರಿ ಟೇಸ್ಟಿ, ವೆರಿ ಖಾರವಾಗಿರುತ್ತೆ. ಅದು ಇಲ್ಲಿ ಸಿಗ್ತಕ್ಕಂಥದ್ದು. ಇನ್ನೊಂದು ವಿವಿಪುರಂ ಬಗ್ಗೆ ಹೇಳ್ಬೇಕು ಅಂತೇಳಿ ಟೈಮಿಂಗ್ಸ್ ಸಂಜೆ 5 ಗಂಟೆಯಿಂದ ರಾತ್ರಿ 10:30-11 ಗಂಟೆ ತನಕ ಇರುತ್ತೆ. ನಿಮ್ಗೆ ಏನ್ ಬೇಕು ತಿನಿಸುಗಳು ಮನೇಲಿ ಮಾಡಕ್ ಆಗ್ಲಿಲ್ಲ ಅಥವಾ ಒಂದೇ ಟೈಮಲ್ಲಿ 5-6 ಟೈಪ್ ನಾವು ತಿಂಡಿ ತಿನಿಸುಗಳು ತಿನ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬೈಕಲ್ಲಿ ಸ್ಟಾರ್ಟ್ ಮಾಡಿ ಅಥವಾ ನೀವು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ವಿವಿಪುರಂ ಬಂದ್ರೆ ಏನೇನ್ ಬೇಕು ಎಲ್ಲವನ್ನ ತಿನ್ಬಹುದು. ಈ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ನಾಲಿಗೆಗೆ ಬೇಕಾಗಿರ್ತಕ್ಕಂಥ ಖಾರ ಕೂಡ ಸಿಗುತ್ತೆ. ಹಾಗಂತ ಹೇಳಿ ನಾನ್ ವೆಜ್ ಸಿಗಲ್ಲ, ಓನ್ಲಿ ವೆಜ್. ಎಷ್ಟು ಖಾರ ಬೇಕು ಅಷ್ಟು ಖಾರ ಕೊಡ್ತಾರೆ. ತಿಂತಾ ಇದ್ರೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸೊ ಫಸ್ಟ್ ಖಾರ ತಿಂತಾರೆ, ಸ್ಪೈಸಿ ತಿಂತಾರೆ, ಕೊನೆಗೆ ಜ್ಯೂಸ್, ಐಸ್ ಕ್ರೀಮ್ ತಿಂತಾರೆ. ಅವೆಲ್ಲ ತಿಂದಾದ್ಮೇಲೆ ನಿಮಗೇನಾದ್ರೂ ಐಸ್ ಕ್ರೀಮ್ ಬೇಕು, ಜ್ಯೂಸ್ ಬೇಕು, ಕುಲ್ಫಿ ಬೇಕು ಅಂದ್ರೆ ಈ ಕಾರ್ನರ್ ಅಲ್ಲಿ ನಿಮಗೆ ಟೇಸ್ಟಿ ಆಗಿರೋ ಮತ್ತೆ ಕೋಲ್ಡ್ ಆಗಿರೋ ಕುಲ್ಫಿ ಐಸ್ ಕ್ರೀಮ್ಗಳು ಸಿಗುತ್ತೆ. So I started loving vada pav because of Dev Sagar. It's very nice vada pav. And here this Vasavi thing is known for their Avre Mela, so you'll get a lot of varieties. See all the rotis using Avre Kalu. I am a foreigner from the US and I have come here. This is a Vivipuram food street. Everything here is very nice, very tasty. Even at home only, my mom won't give stuff like this tasty. So amazing. Okay. And it's compared to US and India, which food is best? Compared to US, India here, much better food. Much tastier, much cleaner, much more delicious. And what you ate here? Here I had some vada pav, I had some pav bhaji, and I had some matcha paratha. And you? I had some potatoes and rumali roti and gobi manchuri. That's it. ಚಿಲ್ಡ್ರನ್ ನೀರಿ
ಇದೆಲ್ಲ ಇಡ್ಬೇಕ ನೀನು, ಅವಾಗೆ ಫುಲ್ ಭಯಂಕರ ಬರೋದು. ನೀರ್ಗೆ ಹಾಕಿ ಎಲ್ಲ ಹಂಗೆ ಫೋಕಸ್ ಮಾಡಿ, ಎತ್ತರಿಕೆ ಎತ್ತರಿಕೆ. ಆಮೇಲೆ ಎಲ್ಲ ನೀವೆಲ್ಲ ಮೊದಲು ಫುಡ್ ಎಲ್ಲ ವಿಡಿಯೋ ಮಾಡ್ಬೇಕು. ಇದೆ ನಮ್ಮಲ್ಲಿ ಸ್ಪೆಷಲ್ ದೋಸೆ, ಅವರೆಬೇಳೆ ದೋಸೆ, ಅವರೆಬೇಳೆ ದೋಸೆ ಸ್ಪೆಷಲ್ ಬೆಂಕಿ ದೋಸೆ ಅಂತ ಇದು. ಮೊಸರು ಕೋಡ್ಬಳೆ, ಬಾಳೆಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಲೂ ಬೋಂಡ, ಅವರೆಬೇಳೆ ವಡೆ ಮಾಡ್ತಾ ಇದ್ದೀರಾ ಸರ್? ಬಿಡದಿ ತಟ್ಟೆ ಇಡ್ಲಿ, ಚಿಕ್ಕಿ ಇಡ್ಲಿ, ಪುಡಿ ಇಡ್ಲಿ, ತುಪ್ಪ ಇಡ್ಲಿ, ಬೆಣ್ಣೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕೋ ಒಬ್ಬಟ್ಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಮಜ್ಜಿಗೆ ಕೋಡ್ಬಳೆ, ಮಶ್ರೂಮ್ ಬಿರಿಯಾನಿ, ಲೆಮನ್ ರೈಸ್, ತವಾ ಪಲಾವ್, ಪಾವ್ ಬಜ್ಜಿ, ವಡಾ ಪಾವ್, ದಬೇಲಿ, ಅಕ್ಕಿ ರೊಟ್ಟಿ, ಮೈಸೂರು ಮಸಾಲ, ಬಾತ್ ಮಸಾಲ, ಪುಡಿ ಮಸಾಲ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೋಸ್ಟು, ಪೇಪರ್ ದೋಸೆ, ಅನಿಯನ್ ದೋಸೆ, ಆಗಡಿ ಮಾಗಡಿ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ. ಇಷ್ಟು ಐಟಮ್ ಅಲ್ಲಿ ನಮ್ಮಲ್ಲಿ ಸಿಗುತ್ತೆ ಸರ್. ವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಅವರೇ ಬೇಳೆ ಫುಲ್ ಫೇಮಸ್. ಈ ಒಂದು ಏರಿಯಾಕ್ಕೆ ಬೆಂಗಳೂರಿನ ಎಂಟೈರ್ ಏರಿಯಾದಿಂದ ಇಲ್ಲಿಗೆ ಬರ್ತಾರೆ. ಸ್ಯಾಟರ್ಡೆ ಸಂಡೇ ಇಲ್ಲಿಗೆ ಬಂದ್ರೆ ನಿಮಗೆ ಕಾಲಿಡ್ಲಿಕ್ಕೆ ಇಲ್ಲಿ ಜಾಗ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಕೊಡೋ ಟೇಸ್ಟ್ ಅನ್ನ ಯಾವ ಹೋಟೆಲ್ ಅಲ್ಲೂ ಕೂಡ ಕೊಡಕ್ಕಾಗಲ್ಲ, ಮನೆಯಲ್ಲಿ ಅಮ್ಮನು ಕೂಡ ಟೇಸ್ಟ್ ಕೊಡಕ್ಕಾಗಲ್ಲ. ಹಾಗಾಗಿ ಈ ಒಂದು ಏರಿಯಾಕ್ಕೆ ಇಡೀ ಎಂಟೈರ್ ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ.